ಮಾಡು ಡಬ್ ಮಾಡು ಹೆಂಗ್ ಮಾಡ್ತಾ ಇದೀಯಾ ಫ್ರೆಂಡ್ಸ್ ನೀವು ಒಂದ್ಸಲ ಮಾಡಿ ಫ್ರೆಂಡ್ಸ್ ಚೆನ್ನಾಗೈತೆ ಏನ್ ಚೆನ್ನಾಗೈತೆ ಇದಾ ಏನ್ ಹೇಳ್ಕೊಡ್ತಾ ಇದೀಯಾ ನನ್ನ ಫ್ರೆಂಡ್ಸ್ಗೆ ಹೇಳ್ಕೊಂತವ್ನಿ ಫ್ರೆಂಡ್ಸ್ ನೀವು ಒಂದ್ಸಲ ಮಾಡ್ಬೋದು ಈ ಟೈನ ಏನ್ ಟ್ರೈ ಮಾಡ್ಬೇಕು ಅವರು ಅನ್ನ ಇವೆಲ್ಲ ಮದ್ವೆಗೆ ಏನೇನ್ ಹಾಕ್ಬೇಕು ಹಿಂಗೆ ಹಿಂಗೆ ಅಕ್ಕಿ ಹಾಕ್ಬಿಟ್ಟು ಕಳಿಸಿ ಆಮೇಲೆ ಆಮೇಲೆ ಇವೆಲ್ಲ ಅಕ್ಕಿ ಹೋಗಿ ಹಾಕಿ ಏನ್ ಮಾಡ್ತಾ ಇದೀಯ ನೀನು ಪಾಪ ಇದು ಮಾಡಿ ನಾನಕ್ಕೆ ಬಾಳೆನಾ ಆಮೇಲೆ ಹಿಂಗೋಗಿ ಮತ್ತೆ ಬನ್ನಿ ಕನ್ನಕ್ಕೆಲ್ಲ ಇರಿ ಹಿಂಗೆ ಕನ್ನಕ್ಕ ಕನ್ನಡಕ ಎಲ್ಲಿ ತೋರ್ಸು ಕನ್ನಡಕ ಹೆಂಗೆ ಐತೆ ಕೈ ತೆಗಿ ಕಾಣಿಸ್ತಿಲ್ಲ ಇಲ್ಲಿ ಅದೇನದು ಕನ್ನಕ ಕನ್ನಂಕ ಆಮೇಲೆ ಆಮೇಲೆ ಎಷ್ಟು ಕೂನ್ಕಮ್ಮ ಇಟ್ಬಿಡಿ ಫ್ರೆಂಡ್ಸ್ ಆಯಿತು ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬರ್ ಆಗಿದ್ರು, ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಮರಿದೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ದೊರೆಯುತ್ತೆ. ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಎಲ್ಲರೂ ಕೇಳ್ತಾ ಇದ್ರಿ ಮೊಬೈಲ್ ಯಾವ್ದು ತೊಗೊಂಡ್ರಿ, ಎಷ್ಟು ಲೋನಾ, ಫುಲ್ ಕ್ಯಾಶಾ ಅಂತೆಲ್ಲ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಇದರಲ್ಲಿ ಕಂಪ್ಲೀಟ್ ವಿಡಿಯೋ ಹಾಕ್ತೀನಿ, ಯಾರು ಕೂಡ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ನಾನು ಯಾವ ಫೋನ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ನಾನು ತೊಗೊಂಡಿದ್ದು ಪೂರ್ವಿಕಾದಲ್ಲಿ, ಮೈಸೂರಲ್ಲೇ ನಾವು ಹೋಗಿ ನೋಡಿದ್ವಿ. ಇಲ್ಲೇ ನಮ್ಮ ಮನೆ ಹತ್ರನೇ ಪೂರ್ವಿಕಾ ಸೆಂಟ್ರಿಗೆ. ಬಟ್ ಅಲ್ಲಿ ನಮ್ಮದು ನಂಜನಗೂಡು ಅಡ್ರೆಸ್ ಇರೋದ್ರಿಂದ ಪಿನ್ ಕೋಡು ತೊಗೊಂಡಿಲ್ಲ. ಸೊ ಹಾಗಾಗಿ ರಾಖಿಯವರು ನಂಜನಗೂಡಿಗೆ ಹೋಗಿ ತಗೊಂಡೋಗಿರೋದು. ಸುಮಾರು ಜನ ಕೇಳಿದ್ರಿ ಬರ್ಡೇ ಏನಾ ಇಲ್ಲ ಆ್ಯನಿವರ್ಸರಿನ, ಏನಕ್ಕೆ ಸ್ಪೆಷಲಾಗಿ ಕೊಡಿಸಿರೋದು ಅಂತ. ಬರ್ಡೇನೂ ಅಲ್ಲ, ಆ್ಯನಿವರ್ಸರಿನೂ ಅಲ್ಲ. ಅವಾಗ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ರು, ಬಟ್ ಅವಾಗ ಆಗಿರಲಿಲ್ಲ. ಇವಾಗ ಅವರೇ ಇಷ್ಟಪಟ್ಟು ಕೊಡಿಸಿರೋದು. ನಾನು ತೊಗೊಂಡಿರೋದು ಫೋನು ಓಪೋ F25 Pro 5G. ನಾನು ಇದನ್ನು ತೊಗೋಬೇಕು ಅಂತ ಹೋಗಿರಲಿಲ್ಲ. ಆ್ಯಕ್ಚುಲಿ ನಾನು ರಿಯಲ್ಮಿ ಇಲ್ಲಾಂದರೆ ರೆಡ್ಮಿ ತೊಗೋಬೇಕು ಅಂತ ಹೋಗಿದ್ದು, ಬಟ್ ಎಲ್ಲ ಸಜೆಸ್ಟ್ ಮಾಡಿದ್ದು ಓಪೋ ತೊಗೊಳ್ಳಿ ಅಂತ. ನಮ್ಮ ರಾಖಿಯವರು ವಿವೋ ತೊಗೊಳ್ಳಿ ಅಂತ ಹೇಳಿದ್ರು, ಬಟ್ ವಿವೋ ಅವ್ರ ಹತ್ರನೂ ಇದೆ. ಎರಡು ವಿವೋ ಆದರೆ ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೆ ನಾನು ಓಪೋ ತೊಗೊಂಡೆ. ನೋಡಿ ಬ್ಯಾಕ್ ಸೈಡ್ ಈ ಥರ ಬರುತ್ತೆ. ಇದರಲ್ಲಿ ಡಬಲ್ ಕಲರ್ ಇತ್ತು, ಅದು ಬಂದು ಬ್ಲೂ, ಲೈಟ್ ಬ್ಲೂ ಥರ ಇತ್ತು. ನನಗೆ ಆ ಕಲರ್ ಇಷ್ಟ ಇರಲಿಲ್ಲ. ಇದು ಮೆರೂನ್ ಥರ ಇದೆ ಅಲ್ವಾ, ಸೊ ಹಾಗಾಗಿ ರ್ಯಾಮು 128 GB ಮೆಮೊರಿ ಇಟ್ಕೋಬೋದು. ನಮ್ಮ ಹೆಣ್ಮಕ್ಳಿಗಂತೂ ಫೋಟೋಸು ವಿಡಿಯೋಸು ತುಂಬಾ ತೆಗಿಯೋದ್ರಿಂದ ಈ ಫೋನು ನನಗಂತೂ ತುಂಬಾ ಮುಖ್ಯ. ಎಷ್ಟಿದ್ರೂ ಸಾಕಾಗೋದೇ ಇಲ್ಲ. ನೋಡೋಣ ಎಷ್ಟು ವರ್ಷಕ್ಕೆ ಇಲ್ಲ ಎಷ್ಟು ತಿಂಗಳಿಗೆ ತುಂಬಿಸ್ಬಿಡ್ತೀನಿ ಅಂತ. ಮತ್ತು ಇದರದ್ದು ಪ್ರೈಸ್ ಅಮೌಂಟ್ ಬಂದು 24,000. ಬಟ್ ನಾವು ಫುಲ್ ಕ್ಯಾಶ್ ಕೊಟ್ಬಿಟ್ಟಂತೂ ತೊಗೊಂಡಿಲ್ಲ. ಡೌನ್ ಪೇಮೆಂಟ್ ಮಾಡಿರೋದು 1,700 ರುಪೀಸ್. 9 ಮಂತ್ಗೆ ನಾವು 9 ಮಂತ್ EMI ಹಾಕಿಸ್ಕೊಂಡಿದ್ದೀವಿ. ನಮ್ಮದು ಜುಲೈಯಿಂದ ಸ್ಟಾರ್ಟ್ ಆಗುತ್ತೆ. ಇಷ್ಟು ಡೀಟೇಲ್ಸ್ ಹಾಕು ಅಂತ ಅನ್ಕೋತೀನಿ. ಮತ್ತು ಇದಕ್ಕೆ ಆಫರ್ ಅಂತ ಏನು ಕೊಟ್ಟಿದ್ದಾರೆ ಅಂದರೆ, ಇದಕ್ಕೆ ಆಫರ್ ಬಂದು ನಮಗೆ ಅಂತ ಸ್ಕ್ರೀನ್ ಗಾರ್ಡನ್ನು ಒರಿಜಿನಲ್ಲು ಫ್ರೀಯಾಗಿ ಹಾಕ್ಕೊಟ್ಟಿದ್ದಾರೆ. ಇದು ಚಾರ್ಜರ್ ಬಂದು 67 ವ್ಯಾಟ್ಸು, ಮತ್ತು ಅರ್ಧ ಗಂಟೆ ಟೈಮಲ್ಲೇ ಫುಲ್ ಬ್ಯಾಟ್ರಿ ಫುಲ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಂದರೆ, 2 ನಿಮಿಷ ಈ ಫೋನನ್ನು ನೀರಲ್ಲಿ ಇಟ್ಟರು ಕೂಡ ಅದು ನೀರು ತಗೊಳ್ಳಲ್ವಂತೆ. ಹಂಗಂತ ಹೇಳಿದ್ದಾರೆ. ನಾನು ಇನ್ನೂ ಟ್ರೈ ಮಾಡಿಲ್ಲ, ಮಾಡೋದೂ ಇಲ್ಲ. ಇದರ ಕ್ವಾಲಿಟಿ ಏನಂದರೆ, ಫೋಟೋ ತೆಗೆದ್ಬಿಟ್ಟು ನಮಗೆ ಯಾವುದು ಬೇಡ ಅನಿಸುತ್ತೆ, ಇಲ್ಲಿ ಎರೇಸರಲ್ಲಿ ಹೋಗಿ ನಾವು ಯಾವುದು ಬೇಡ ಅಂತೀವಿ ಅದನ್ನು ಮಾರ್ಕ್ ಮಾಡಿದ್ರೆ ಅದು ನೀಟಾಗಿ ಅಳಿಸೋಗುತ್ತೆ. ಬಟ್ ನಾನು ಇಲ್ಲಿ ಯಾಕೆ ಅಳ್ಸೋಕ್ಕಾಗ್ತಿಲ್ಲ ಅಂದರೆ, ನನ್ನದು ನೆಟ್ವರ್ಕು ಸ್ಲೋ ಇದೆ, ನೆಟ್ ಇರಬೇಕು ಅಷ್ಟೇ. ಬಟ್ಟು ನಾನು ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟೇ ತೊಗೊಂಡಿರೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ನೀವು ಯಾರು ಈ ಥರ ಫೋನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.